ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಕರವೇ ಅಧ್ಯಕ್ಷರು ಫೋನು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಪ್ರವೀಣ್ ಶೆಟ್ಟಿ ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕರೆ ಕಟ್ಟಾಗಿರುವಂಥದ್ದು, ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಇನ್ನು ನಮ್ಮ ಕನ್ನಡಿಗರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕನ್ನಡಿಗರ ಮೇಲೆ ಈ ರೀತಿಯಾದಂತಹ ಹಲ್ಲೆಯನ್ನು ಎಷ್ಟು ಸಹಿಸಬೇಕು? ಹೊರಗಡೆಯಿಂದ ಯಾರೋ ಬರ್ತಾರೆ, ಕನ್ನಡ ಮಾತನಾಡೋದಿಲ್ಲ, ಹಿಂದಿಲಿ ಮಾತಾಡು ಅಂತ ಹೇಳ್ತಾರೆ, ದಬ್ಬಾಳಿಕೆ ಮಾಡ್ತಾರೆ, ಮತ್ತು ಕನ್ನಡಿಗರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಕನ್ನಡಿಗರನ್ನ ಇಷ್ಟ ಬಂದಂತೆ ಮನ ಬಂದಂತೆ ಹಲ್ಲೆ ಮಾಡ್ತಾರೆ. ಹೇಳೋರು ಕೇಳೋರು ಯಾರು ಇಲ್ವಾ ಅಂತ. ಸಿಕ್ಕಿದ್ದಾರೆ ಕರವೇ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರು. ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳಿಸ್ತಿದೆ ಹೇಳಿ ಮೇಡಮ್. ಸರ್, ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ನಮ್ಮ ಕನ್ನಡಿಗರ ಮೇಲೆ ಯಾಕಿಷ್ಟು ಹೊರ ರಾಜ್ಯದವರು ಕೋಪ ತಾಪವನ್ನು ತೋರಿಸ್ತಾ ಇದ್ದಾರೆ? ನಮ್ಮ ಕರ್ನಾಟಕದವರು ಎಲ್ಲೋ ಒಂದು ಕಡೆ ಕೀಳಾಗಿ ಕಾಣುವಂತಹ ಪರಿಸ್ಥಿತಿ ಹೊರ ರಾಜ್ಯದವರು ಮಾಡ್ತಾ ಇದ್ದಾರೆ. ಯಾಕೆ ನಾವು ಎಲ್ಲೋ ಒಂದು ಕಡೆ ಅನಾಥರಾಗ್ಬಿಟ್ರ ಅನ್ನುವಂತಹ ಭಾವನೆಗಳು ಮೂಡೋಕೆ ಶುರುವಾಗ್ಬಿಟ್ಟಿದೆ ಸರ್. ಖಂಡಿತವಾಗಲೂ ಕನ್ನಡಿಗರು, ಕನ್ನಡ ಹೋರಾಟಗಾರರು ಇವತ್ತು ಅನಾಥರಾಗಿದ್ದೇವೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ದೇಶದ ಈ ಸೈನ್ಯದ ಮೇಲೆ, ಸೈನಿಕರ ಮೇಲೆ ಅತ್ಯಂತ ಗೌರವವನ್ನು ಇಟ್ಕೊಂಡಂತವ್ರು ಕನ್ನಡಿಗರು. ಸೈನಿಕ ಅಂದ್ರೆ ಒಬ್ಬ ರಾಜ್ಯದ ಪ್ರತಿನಿಧಿ ಆಗಲ್ಲ, ಒಂದು ಭಾಷೆಯ ಪ್ರತಿನಿಧಿ ಆಗಲ್ಲ, ದೇಶದ ಆಸ್ತಿ ಅವನಾಗ್ತಾನೆ ಸೈನಿಕ ಅಂದ್ರೆ. ಅದರಲ್ಲೂ ವಿಂಗ್ ಕಮಾಂಡರ್ ಅಂದ್ರೆ ಒಂದು ದೊಡ್ಡ ಹುದ್ದೆಯಲ್ಲಿರುವಂತ ಒಬ್ಬ ವ್ಯಕ್ತಿ. ಅವನು ನಿನ್ನೆ ಬೈಯಪ್ಪನಹಳ್ಳಿ ಪ್ರದೇಶದಲ್ಲಿ ಮಾಡಿರುವಂತ ಒಂದು ದಾಂಧಲೆ, ಒಂದು ದೌರ್ಜನ್ಯ, ಒಂದು ಕಳ್ಳತನ, ಇದೆಲ್ಲವೂ ಸಹ ನಮ್ಗೆ ಕನ್ನಡಿಗರಿಗೆ ಘಾಸಿಯಾಗಿದೆ ಅಂದ್ರೆ ತಪ್ಪಾಗಲ್ಲ. ನಾವು ಕನ್ನಡಿಗರು ಅನಾಥರಾಗ್ಬಿಟ್ಟಿದ್ದೀವಿ ಅನ್ನೋದು ಆ ಒಂದು ಭಾವನೆ ಮೂಡೋದಕ್ಕೆ ಶುರುವಾಗ್ತಾ ಇದೆ. ಯಾಕೆಂತಂದ್ರೆ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಇದೆಯಲ್ಲ, ಅದಕ್ಕೆ ನಿಜಕ್ಕೂ ನಾವು ಕರ್ನಾಟಕದಲ್ಲಿದ್ದೀವೋ ಅಥವಾ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿದ್ದೀವಾ ಅನ್ನುವಂತಹ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಹೇಳಿ ನಾವು ಹೆಮ್ಮೆಯಿಂದ ಬೀಗ್ತಾ ಇರ್ತೀವಿ. ಬಟ್ ಆದರೆ ಇಲ್ಲ, ನಾವೆಲ್ಲರೂ ಕೂಡ ಅನಾಥರೇ ಅನ್ನುವಂತಹ ಭಾವನೆಗಳನ್ನ ಪದೇ ಪದೇ ಹೊರ ರಾಜ್ಯದವರು ಬಂದವರು ನಮ್ಮ ಮೇಲೆ ಮಾಡ್ತಾ ಇರುವಂತಹ ದಬ್ಬಾಳಿಕೆಗಳು ಇದೆಯಲ್ಲ, ಅದಕ್ಕೆ ನಾವು ಅನಾಥರು ಅನ್ನುವಂತಹ ಫೀಲ್ ಬರೋ ತರ ಮಾಡ್ತಾ ಇದ್ದಾರೆ. ಎಲ್ಲಿಂದಲೋ ಬರ್ತಾರೆ, ನಮ್ಮ ರಾಜ್ಯಕ್ಕೆ ಬರ್ತಾರೆ, ಅನ್ನ ತಿಂತಾರೆ, ಇಲ್ಲಿ ನೀರು ಕುಡಿತಾರೆ, ಆದ್ರೆ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗ್ತಾರೆ. ಕನ್ನಡ ಮಾತನಾಡು ಅಂದ್ರೂ ಕಷ್ಟ, ನೀನೇ ಬೇಕಿದ್ರೆ ಹಿಂದಿ ಕಲ್ತು ಮಾತಾಡು. ಅದು ನಮ್ಮಲ್ಲಿರುವಂತಹ ತಪ್ಪುಗಳು, ನಾವು ಮಾಡ್ಕೊಂಡಿರುವಂತಹ ತಪ್ಪುಗಳು. ಯಾರೇ ಯಾವುದೇ ಬೇರೆ ಭಾಷೆಯಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ನಾವು ಇವರಿಗೆ ಹಿಂದಿ ಬರುತ್ತೆ, ನಾವು ಹಿಂದಿ ಮಾತಾಡೋಣ ಅಂತ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ಎಡವ್ತಾ ಇದ್ದೀವಿ. ಮತ್ತೆ ಫೋನು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರವೀಣ್ ಶೆಟ್ಟಿ. ಈಗ ನೀವು ಮಾತನಾಡ್ತಾ ಇದ್ರಿ, ಮುಂದುವರಿಸಿ. ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾದಂತಹ ದೌರ್ಜನ್ಯಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಇಲ್ಲ, ವಿಂಗ್ ಕಮಾಂಡರ್ ಆಗಿ ಒಬ್ಬ ಕಾರ್ತಿಕ್ ಅನ್ನೋ ಯುವಕನ ಮೇಲೆ ರೌಡಿಗಳ ರೀತಿಯಲ್ಲಿ ಅವನ ಮೊಬೈಲ್ ಎಸ್ತಿರುವಂತದ್ದು, ಅದು ಯಾರ ಮೇಲೆ ಬಿದ್ದಿದೆ, ಯಾರಿಗೆ ತಲೆ ಹೊಡೆದು ಹೋಗಿದೆ, ಆ ಮೊಬೈಲ್ ಕಳ್ತನ ಆಗಿದೆ, ಅವನ ಮೇಲೆ ಆ ಮೊಕದ್ದಮೆಯನ್ನ ಮೊದಲನೇದಾಗಿ ಹಾಕ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಮತ್ತೆ ರಸ್ತೆಯಲ್ಲಿ ಹೊಡೆದಿರುವಂತದ್ದು, ಎರಡನೇದಾಗಿ ಕರ್ನಾಟಕದ ಮರ್ಯಾದೆಯನ್ನ ದೇಶವ್ಯಾಪ್ತಿ ಕಳೆದಿರುವಂತದ್ದು, ಹಿಂದಿ ವಾಲಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ಕನ್ನಡ ಮಾತಾಡಿಲ್ಲ ಅಂದ್ರೆ ಹೊಡಿತಾರೆ ಅನ್ನುವಂಥದ್ದು ತಪ್ಪು ಸಂದೇಶವನ್ನ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಆದ್ರಿಂದ ಈ ಕೂಡಲೇ ಮಾನ್ಯ ಪೊಲೀಸ್ ಕಮಿಷನರ್, ಪೊಲೀಸ್ ಐಜಿ, ಆಮೇಲೆ ಪರಮೇಶ್ ಗ್ರಾಮೀಣವರು, ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು, ಲೋಕಸಭಾ ಸದಸ್ಯರು ಈ ಕೂಡಲೇ ಕೇಂದ್ರದ ರಕ್ಷಣಾ ಮಂತ್ರಿ ಜೊತೆ ಮಾತಾಡಿ, ಮತ್ತೆ ಪ್ರಧಾನಿಯವ್ರ ಜೊತೆ ಮಾತಾಡಿ ಇವನ್ನ ಕೆಲಸದಿಂದ ವಜಾ ಮಾಡ್ಬೇಕು, ಇವನು ಸೈನ್ಯದಲ್ಲಿ ಇರ್ಲಿಕ್ಕೆ ಚೆನ್ನಾಗಿಲ್ಲ, ಲಾಯ್ಕಿಲ್ಲ, ಆದ್ರಿಂದ ವಜಾ ಮಾಡ್ಬೇಕು, ಮತ್ತೆ ಅವ್ರ ವಿರುದ್ಧ ರೌಡಿ ಶೀಟರನ್ನ ಹಾಕ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಏನ್ ಕಾರ್ತಿಕ್ ಮೇಲೆ ರೌಡಿ ಶೀಟರ್ ಹಾಕಿದ್ದಾರೆ, ಅವನಿಗೆ ಚಿಕಿತ್ಸೆಯನ್ನು ಕೊಟ್ಟಿಲ್ಲ, ಅವನ ಮೇಲೆ ಎಲ್ಲಾ ಪ್ರಕರಣ ಹಾಕಿ ಅವನ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಈ ಕೂಡಲೇ ಅವನ್ನ ಬಿಡುಗಡೆ ಮಾಡ್ಬೇಕು, ಅವನಿಗೆ ಮೆಡಿಸಿನ್ ಅನ್ನ ಕೊಡಿಸ್ಬೇಕು, ಆಸ್ಪತ್ರೆಗೆ ಸೇರಿಸಬೇಕು, ಅವನಿಗೆ ಪರಿಹಾರವನ್ನ ಕೊಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀನಿ. ಮೂರನೇದಾಗಿ ಕರ್ನಾಟಕದ ಬೆಂಗಳೂರಲ್ಲಿ ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ, ಬೆಂಗಳೂರು ನಗರದಲ್ಲಿ ಪಬ್ಗಳಲ್ಲಿ ದೌರ್ಜನ್ಯ, ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಾಳಿ, ಪೊಲೀಸ್ ಅಧಿಕಾರಿಗಳ ಮೇಲೆ ಆಗ್ತಾ ಇರುವಂತಹ ದಾಳಿ, ಆಮೇಲೆ ಅಪಾರ್ಟ್ಮೆಂಟ್ಗಳಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಕ್ಕೆ ಹೊಸ ವಲಸೆ ನೀತಿಯನ್ನ ತರಬೇಕಾಗತ್ತೆ, ಕನ್ನಡ ಕಲಿಬೇಕಾಗತ್ತೆ, ಎಲ್ಲ ಸರ್ಕಾರಿ ಐಟಿ ಬಿಟಿಗಳಲ್ಲಿ ಕನ್ನಡದಲ್ಲಿ ವ್ಯವಹಾರವನ್ನ ಮಾಡಬೇಕಾಗತ್ತೆ.
ಇಲ್ಲ ಅಂದ್ರೆ ಕರ್ನಾಟಕ ಬಿಟ್ಟು ತೊಲಗಿ ಅನ್ನುವಂತ ಹೊಸ ನೀತಿಯನ್ನ ತರಬೇಕನ್ನುವಂತ ಒತ್ತಾಯವನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಇಲ್ಲವಾದಲ್ಲಿ ಕರ್ನಾಟಕ ಬಿಟ್ಟು ತೊಲಗಿ ಅನ್ನುವಂತ ಹೊಸ ಆಂದೋಲನವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾರಂಭ ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರ್, ಇವಾಗ ವಿಕಾಸ್ನ ನೀವು ಸಂಪರ್ಕ ಏನಾದರೂ ಮಾಡಿದ್ರಾ? ಅವ್ರ ಜೊತೆ ಏನಾದರೂ ಮಾತನಾಡಿದ್ರೆ ಓಕೆ ಅವರು ಸ್ಟೇಷನಲ್ಲಿ ಇದ್ದಾರೆ ಅನ್ನೋಂಥ ವಿಚಾರ, ಅವ್ರ ತಾಯಿ ಏನಾದರೂ ಸಂಪರ್ಕ ಮಾಡಿದ್ರೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಾವು ಅವರ ಜೊತೆ ಸಂಪೂರ್ಣವಾಗಿ ನಾವಿದ್ದೀವಿ, ಇಲ್ಲಿ ತನಕ ಸಂಪರ್ಕ ಮಾಡ್ಲಿಕ್ಕೆ ಆಗಿಲ್ಲ. ಅವ್ರ ಜೊತೆ ಸಂಪೂರ್ಣವಾಗಿ ನಾವಿದ್ದೀವಿ. ಏನೊಬ್ಬ ಅಮಾಯಕ ಯುವಕ ಬೈಕಲ್ಲಿ ಹೋಗುವಂತ ಯುವಕನಿಗೆ ಗಾಡಿಯಲ್ಲಿ ಟಚ್ ಮಾಡಿ ಇವನೇ ಹೊಡೆದು ನನ್ನ ಮೇಲೆ ದಾಳಿ ಆಗಿದೆ ಅಂತ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿ ಅವನ ಮೇಲೆ ರೌಡಿ ಶೀಟರ್. ಪೊಲೀಸ್ ಎಷ್ಟು ಬುದ್ಧಿವಂತರಿದ್ದಾರೆ ಅಂದ್ರೆ, ಕನ್ನಡ ಹೋರಾಟಗಾರರು ಅಮಾಯಕ ಕನ್ನಡ ಸಿಕ್ಕಿದ್ರೆ ಅವನ ಮೇಲೆ ರೌಡಿ ಶೀಟರ್ ಆಗ್ತಾರೆ. ಯಾವುದೇ ಎನ್ಕ್ವೈರಿ ಇರಲ್ಲ, CCTV ಫುಟೇಜ್ ನೋಡಿ ಇರಲ್ಲ, ಎಲ್ಲಾ ಪ್ರಕರಣಗಳನ್ನ ಹಾಕ್ತಾರೆ. ಇಂತ ಒಬ್ಬ ವಿಂಗ್ ಕಮಾಂಡರ್ ಅಂದ ತಕ್ಷಣ, ಮಿಲಿಟರಿ ಅಂದ ತಕ್ಷಣ ಭಯ ಬಿದ್ದು. ಸರ್, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕಾನೂನು ಎಲ್ಲರಿಗೂ ಕೂಡ ಒಂದೇ. ನಮ್ಮ ರಾಜ್ಯದಲ್ಲಿ ಇರುವಂತಹ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಎಕ್ಸಾಂಪಲ್. ಏನು ಹೇಳ್ತೀರಿ ಸರ್? ಮೇಲೆ ದೌರ್ಜನ್ಯ ನಡೀತಾ ಇದೆ. ವಿಂಗ್ ಕಮಾಂಡರ್ನ ಕರ್ಸ್ಬೇಕು. ಅವ್ರ ಮೇಲೆ ಮೊಕದ್ದಮೆ ಹಾಕ್ಬೇಕಾದ್ರೆ ಕೆಲವು ಕಾನೂನು ಅಡೆತಡೆ ಇರ್ಬೋದು. ನಮ್ಮ ಪೊಲೀಸ್ ಅಧಿಕಾರಿಗಳು ಹೈಯರ್ ಪ್ರೆಷರ್ ಬೇಕಾಗುತ್ತೆ. ಸೈನಿಕ ಅಂದ್ರೆ ಎಲ್ಲರೂ ಗೌರವ ಕೊಡ್ತಾರೆ. ವಿಂಗ್ ಕಮಾಂಡರ್ ಅಂದ್ರೆ ಅದು ವಿಶೇಷವಾದ ಗೌರವ ಇರುತ್ತೆ. ಆದ್ರೆ ಅವನು ಚಿಲ್ಡ್ರ ತರ ನಡ್ಕೊಂಡಿದ್ದಾನೆ, ನಮ್ಮ ದೇಶದ ಘನತೆಯನ್ನ ಹಾಳು ಮಾಡಿದ್ದಾನೆ. ಆದ್ರಿಂದ ಅವನ ವಿರುದ್ಧ ಪ್ರಕರಣ ಆಗ್ಲೇಬೇಕು. ಅವನ ವಿರುದ್ಧ ರೌಡಿ ಶೀಟರ್ ತೆರೆಯಲೇಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.